ಮೊದಲನೇ ದಿನ ಹಿಂಗ ಪ್ರವಚನಕ್ಕೆ ಹೋದ್ ಚಿಂತನೆ ಚಿಂತೆ ಹಿಂದಿನ ಜನ ನೆನಪು ಮಾಡಿದ್ರೆ ನನ್ನ ಗಾಡಿ ಮಾತು ನೋಡು ಎಕಡೆ ಹೋಗಿ ಒಂದು ಊರಿಗೆ ಹೋಗಿ ನೋಡ್ರಲೆ ಒಂದು ಊರಿಗೆ ಅಗದಿ ದೊಡ್ಡ ಸ್ವಾಗತ ಮಾಡಿ ಮೆರವಣಿಗೆ ಮಾಡ್ಕೋತ ಬಂದ್ರು. ನನ್ಗೇನಿಂದ ನೀರು ಹಾಕ್ಲಿಲ್ಲ, ದೀಪ ಬೆಳಗ್ಲಿಲ್ಲ, ಇಲ್ಲೇ ಬಂದ್ ದೀಪ ನೋಡಿದೀವಿ ನಾವು. ಒಂದೊಂದು ಊರಾಗ ಹೊರಗೆ ಬಾರಿಸ್ಕೋತ ಉಸ್ಕೋತ ಹಣ ತಗೊಂಡ್ ಹೊಂಟಿರ್ತಾರ. ಒಂದು ಊರಿಗೆ ಹೋಗಿದ್ದೆ, ಬಂದ್ ನಾಳೆ ದೀಪ ಹಿಡ್ಕೊಂಡ್ ನಿಂತ್ರೆ ಸಾಕಿಂದ ಆಗ್ಬೇಕಾಯ್ತು. ಒಂದು ದೊಡ್ಡ ಊರಾಗ ಹೋದೆ. ಊರ್ ಬಸ್ ಸ್ಟ್ಯಾಂಡ್ ಮೆರವಣಿಗೆ ಮಾಡ್ಕೋತ ಎಲ್ಲ ಹೂವ ಹಾಕೋತ್ ಮಾಡ್ಕೋ ಸ್ಟೇಜ್ ಮಾಡ್ತಂದ್ರು. ಬಹಳ ಮಂದಿ ಕುಡಿತೀವಿ. ಮನ್ನಗಂಡ ಪ್ರವಚನ ಮಾಡಿದೆ. ಮೊದಲನೇ ದಿನ ದೊಡ್ಡ ಊರು ಸಾವುಕಾರ ಮನ್ಯಾಗ ಊಟಿತ್ತು. ಹ್ಞೂ ಅಂದ್ರಲ್ಲೇ ಊಟಿತ್ತು. ನಾನು ಹಾಡಿ ಹಾಡಿ ಹಸದಿನ್ರಿ ಯಾವ ಮನಗಂಡ ಹಾಡಿ ಹಾಡಿ ಕೆಟ್ಟ ಹಸುವಾಗಿದ್ದು. ಏನು ಸಿಕ್ಕೋತಿಲ್ಲ ನೀ ಅರ್ಧಂಬರ್ಧ ಕೈ ತಗೊಂಡು ಜೈ ಮಂಗಲಂ. ಅವರೆಲ್ಲ ಏನ್ ಹಿಡಿಸ್ತದ ಸ್ವಾಮಿಗಳಿಗೆ ಎಲ್ಲ ಹಳ್ಳಿಗತ್ತೆ ಊಟ ಮಾಡ್ತಾರ. ಕರೆದು ಉಣ್ಣಾಗಿಲ್ಲ ಅಂದ್ರು ಅವರೆಲ್ಲ ಮಾಡಿ ಜೋಳ ರೊಟ್ಟಿ ಅದು ಕೆಂಪು ಖಾರ ಹಂಗ ಹಿಂಗೆಲ್ಲ ಮಾಡಿರವ. ಊಟ ಆದ ಬಳಿಕ ನಮ್ಮನ್ನು ಕೇಳ್ತಾರೆ ಏನಂತ, ಏನೇನ್ ಹಿಡಿಸ್ತು? ನಾವು ಊಟ ಬಹಳ ಚಲೋ ಆಗಿತ್ತು ಒಂದೇ. ಒಂದು ಮುದಿಕೆ ಆ ಮನೆಯನ್ನು ಮುದುಕಿ ಬಿಡುವ, ಅದರಾಗ ನಿಮ್ಗೆ ಏನ್ ಹಿಡಿಸ್ತು? ಇನ್ನ ದಕ್ಷಿಣ ಪಾಕೆಟ್ ಕಾಯಾಗ ಬಂದಿದ್ದಿಲ್ಲ. ಹೂಣ ಅನ್ಬೇಕಲ್ಲ, ಟಿಕೆಟ್ ಹರಿತಾನ ಸುಮ್ಮ ಹೂಣ ಅನ್ನೋದ್ರ ಕಿಶಾಗಿ ಬಿದ್ದ ಒಳಗೆ ಮುಂದಿನವ. ಸುಮ್ಮ ಇಲ್ಲಿ ಪುಂಡಿ ಪಲ್ಯ ಬಹಳ ಚಲೋ ಆಗಿತ್ತವ, ಒಂದು ರೊಟ್ಟಿ ತಿನ್ನೈನುವ. ಮರುದಿನ ಅವ್ರ ಅಣ್ಣತಮ್ಮರ ಮನೆಗೆ ಹರ್ಯಾಗ ಹುಟ್ಟಿತ್ತು. ದೊಡ್ಡ ಬಟ್ಲ ತುಂಬಿ ತಂದಿತ್ತು ಪುಂಡಿ. ನಾವು ತಿಳ್ಕೊಂಡಿವಿ ಬಹುತೇಕ ನೀನ್ ಆಚೆ ಕಡೆ ಉಳಿದಿತ್ತು. ಸ್ವಾಮಿಗಳು ಹಿಡಿಸ್ತೈತಿ ಅಂತ ಅದನ್ನೇ ಒಂದಿಟ್ಟು ಬೆಚ್ಚ ಮಾಡ್ಕೊಂಡ್ ಬಂದಾರ. ಉಂಡಿವು ಚಲೋ ಆಯ್ತು. ಉಂಡಿವು ಚಂಜಿ ಪ್ರವಚನ ಮುಗಿಸಿ ಮುಂದಿನ ನೋಡಿಗೆ ಹೋದ. ಅಲ್ಲಿ ಒಂದು ಬಾಟ್ಲು ತಂದೆ ಇಟ್ಟರು. 1ನೇ ತಾರೀಕು ಶುರುವಾದ 18 ತಾರೀಕು ಆಗೋತನ ಮನಿ ದೇವ್ರ ಜ್ಯೋತಿಬಾ ಇದ್ದಂಗ ಹೇಳೋದು ಗೊತ್ತಾಗ. 1ನೇ ದಿನ ಶುರುವಾದ 18 ದಿನ ಆಯ್ತು. ಪುಂಡಿ ಪಲ್ಯ ಬೆನ್ನು ಬಿಡವ. ಕಡಿ ನಿಮ್ಮ ಒಂದು ಮಾತು ಹೇಳ್ರಿ. ಇಷ್ಟೆಲ್ಲಾನು ಆಯ್ತು. ಕಡಿ ಒಂದ್ 2-3 ದಿನ ಆಗ ಒಂದ್ ನಮನೆ ಮಳ ಮಾಡಾಕೈತ್ರಿ. ಹಿಂಗ ಸನಿಕ ತಂದ್ರೆ ಕೆಟ್ಟ ಹುಡುಗಿ ಬಳ್ಳೋಳಿ ವಾಸ. ಯವ್ವಾ ಬೇಡ ನಾವ್ನ ಪುಂಡಿ ಪಲ್ಯ ಬೇಡ ನಾವ್ರಿ. ಒಂದಿಬ್ಬರು ಮಂದಿ ಆಯ್ಗಳು ಕೈ ಹಿಡಿಯವ್ರು. ನಮ್ದು 2 ಮಂದಿ ಆಯ್ಗಳು ಕೈ ಹಿಡಿದು ಹೋಗ್ಬೇಕು. ಹೋಗಕ್ಕೆ ಪತ್ತಕ್ಕನ ಹೋಗಕ್ಕೆ 2 ಚಮಚ. ಹ್ಞೂ ನಿಮಗೇನ್ ಹಿಡಿಸ್ತದ ನಮ್ಗೆ ಗೊತ್ತದ. ಶಾಂದ್ರೆ ತಗೋರಿ. ಬ್ಯಾಡೋ ದೇವ್ರ ತುಣ್ಣಂಗಿರೋ ಒಟ್ಟ ಪುಂಡಿ ಪಲ್ಯ ಬೆಂದು ಬಿಡುವತ್ತು. ತಾರೀಖು ಸನಿಕ್ ಬರುವತ್ರ ಅದು 1 ತಿಂಗಳದಿತ್ತು. ದೊಡ್ಡ ಕ್ಯಾಶ್ ಏಟ ಮುಗಿವ. ಕಡೆಗೆ ನಿಮ್ಗೆ ಹೇಳಬೇಕಾದ್ರೆ ಆ ದೊಡ್ಡ ಕಾಡಸಿದ್ದೇಶ್ವರ ಜಾತ್ರೆಗೆ ದೊಡ್ಡ ಜಾತ್ರೆ ಪುರಾಣ ಮುಕ್ತಾಯ ದಿನ 20,000 ಮಂದಿಗೆ ಹುಗ್ಗಿ ಮಾಡ್ರವ್. ಬಸ್ನಿಕಾಯಿ ಪಲ್ಲೆ ಉಣ್ಬೇಕು ತೆಗದಿ ಕೂತಿನೂ ಆ ಪಂಕ್ತಿಯಾಗ ಹೋಗ್ಬೇಕು. ಪಿಶ್ವಿ ತಗೊಂಡ್ ಅಂತ ದಟ್ನ್ಯಾಗ ಬಂದ ಯಾಕೆ ವಾಯಿನ ಪುಂಡಿ ಪಲ್ಯ ಒಂದು. ಊರಾಗೆಲ್ಲ ಬ್ಯಾಸರಾಗಿ ಊರು ಹೊರಗೆ ಬಸವಣ್ಣ ಗುಡಿ ಮುಂದೆ ಬಂದ್ರೆ ಇಲ್ಲಿ ಬರ್ತದ ಪುಂಡಿ ಪಲ್ಯ. ನಿಮ್ಗೆ ಹೇಳ್ರೆ ನನಗೂ ಆಸೆನೆ. ಹುಗ್ಗಿ ಪುಂಡಿ ಪಲ್ಯ ಹೆಂಗ್ ತಿಂತಾರ ವೈನ್ ನಮ್ಗೆಲ್ಲ ಗೊತ್ತೈತೆ. ಏನ್ ಗೊತ್ತೈತಿ? ಹುಗ್ಗಿ ಕೂಡ ಪುಂಡಿ ಪಲ್ಯ ಹೆಂಗ್ ತಿಂತಾರ. ರೊಟ್ಟಿ ತಗೊಂಡು ಬಂದೆ ನಾನು. ಸ್ವಾಮಿಗಳು ನಕ್ಷೆ ಬಿಡ್ತಾರ ಅನ್ಬೇಡ. ಮುಂದೆಲ್ಲ ಭಕ್ತಿ ಗಿಟ್ಟಿ ಹೇಳ್ತಾನೆ. ಸುಮ್ಮನೆ ಟೈಟಲ್ ಸುರು ಪಿಕ್ಚರ್ದಾಗ ಅಕ್ಷರ ಬಿಡ್ತಾವಲ್ಲ ಅಲ್ಲಿ ಮುಂದೆ ಪಿಕ್ಚರ್ ಚಾಲ ಸುಮ್ಮಿಗೆ ನಿಮ್ಮನ್ನು ಕೊಣಸಾತಲ್ಲ ಅಷ್ಟೇ. ಪುಂಡಿ ಪಲ್ಯ ಇಟ್ಟು ತಂದಿಲ್ಲ, ರೊಟ್ಟಿನೂ ತಂದ. ನಾವು ನಾನು ಬಂಗಾರ ಬಾಯ ಕಡೆಗೆ ಬ್ಯಾಸರ ಆತರ ಪುರಾಣ ಮುಗಿತು. ಉಸುಲು ಬಿಟ್ನಿ. ಊರು ಬಿಟ್ಟ ಅಚ್ಚಿ ಕಡೆ ಹೋದ್ರೆ ಹೆಂಗ್ ಪುಂಡಿ ಪಲ್ಯ ಬರ್ತದ ನೋಡು. ನನಗೊಂದು ಧೈರ್ಯ ಸಾಕು. ದೇವ್ರ ಗೇಟ್ ದಕ್ಷಿಣ ಕೊಟ್ಟ ಗೊತ್ತಿಲ್ಲ ಮಲ್ಲಿ ಬಿಡ್ರಿ ಅನ್ನೋ ಪುರಾಣ ಮುಗಿದಿತ್ತು. ಎಲ್ಲ ಒಂದು 5,000-6,000 ಮಂದಿ ಗಾಡಿ ಸುತ್ತಮುತ್ತ ಎಲ್ಲ ಶಿಲ್ಪಿ ತಗೋತೀರಿ, ನಮಸ್ಕಾರ ಹೂವಿನ ಮಾಲಿ ಹಾಕ್ತಿರಿ. ಎಲ್ಲ ವಿಡಿಯೋ ಶೂಟಿಂಗ್ ಅವ್ರು ನಿಂತಿದ್ರು. ಈಗ ಮೊದಲನೇದೆಲ್ಲ ಪುಂಡಿ ಪಲ್ಯ ನೀಡಿಲ್ ನೋಡ್ರಿ. ಯಾವ್ದ ಹಳಿ ಕ್ಯಾಸೆಟ್ ಕೂತೀನಿ. ಎಲ್ಲಿ ಮುಂದೆ ಗಾಡಿ ಹಾಕಿ ಕಡಿಕಿ ತೆಳಗಿಳಿಸ್ರಿ ಅಂದ್ರು. ಗ್ಲಾಸ್ ಸಾವಕಾಶ ಕಿವಿ ತೆಗ್ ಬಂದ್ ಪುಂಡಿ ಪಲ್ಯ ಅಂದ್ರು. ಅಲ್ಲ ನಿನ್ ಬಾಯಾಗ ಮಣ್ಣು ಹಾಕ್ರಿ. ಇದನ್ಯಾಕ ತಂದು ಏನೇ ಇದನ್ಯಾಕ ತನ್ನೇ. ಅವಾಗ ನಾನು ಸಮಸ್ಯೆ ಬರ್ತದೆ. 1 ತಿಂಗಳು ತನ ಎಲ್ಲರ ಮನೆ ಪುಂಡಿ ಪಲ್ಯ ಬತ್. ನಿಮ್ ಊರಂತ ಪದ್ಧತಿ ಅನ್ನ ಹ್ಞೂ ಅಂದ್ರು.
ಮತ್ತೆ ಎಲ್ಲಾರು ಮಾಡಿರಲ್ಲ, ಎಲ್ಲಾರ ಮನೆಗೆ ಹೋಗಿ ನಾನೇ ಹೇಳೇನಂದ್ರು. ಮೊದಲ ಗೊತ್ತಾರ ಕುತ್ತಿಗೆಯಿಂದ ಹೆಸರ್ತೀನಿ. ಆಕೆ ಒಂದು ಮಾತು ಅಂದ್ರೆ, ಹುಣ್ಣಿಗೆ ಮಟ್ಟಕ್ಕೆ ಬರೋಕೆ ಅದನ್ನು ಮತ್ತೊಂದು ಡಿಬ್ಬಿ ತುಂಬ್ಕೊಂಡು ಬರ್ತಾನಂದ್ರು. ಸದ್ಗುರುನಾಥ ಮಹಾರಾಜ ಕಿ ಜೈ.